ಪಾಸ್ಪೋರ್ಟ್ ಕಚೇರಿ ಸಿಎಂ ಮನೆಗೆ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಆತ್ಮಹತ್ಯಾ ದಾಳಿ ಅಂತ ಬೆದರಿಕೆ ಒಳಗೊಂಡಂತಹ ಇಮೇಲ್ ಬೆದರಿಕೆ ಬಂದಿದೆ. ಪಾಸ್ಪೋರ್ಟ್ ಕಚೇರಿ ಮತ್ತು ಸಿಎಂ ಮನೆಗೆ ಬಾಂಬ್ ಬೆದರಿಕೆ ಬಂದಿದೆ. ಆತ್ಮಹತ್ಯಾ ದಾಳಿ ಅಂತ ಬೆದರಿಕೆ ಒಳಗೊಂಡಂತಹ ಇಮೇಲ್ ಬೆದರಿಕೆಯ ಕರೆ ಬಂದಿರುವಂತದ್ದು. ಕೋರಮಂಗಲದಲ್ಲಿರೋ ಪಾಸ್ಪೋರ್ಟ್ ಕಚೇರಿ ಮತ್ತು ಸಿಎಂ ಮನೆ ಸ್ಫೋಟಿಸುವುದಾಗಿ ಇವತ್ತು ಮಧ್ಯಾಹ್ನ 3:30ಕ್ಕೆ ಇಮೇಲ್ ಬೆದರಿಕೆ ಬಂದಿದೆ. ಸ್ಥಳಕ್ಕೆ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪಾಸ್ಪೋರ್ಟ್ ಕಚೇರಿ ಮತ್ತು ಸಿಎಂ ಮನೆಗೆ ಬಾಂಬ್ ಬೆದರಿಕೆ ಬಂದಿದ್ದು, ಆತ್ಮಹತ್ಯಾ ದಾಳಿ ಅಂತ ಬೆದರಿಕೆ ಒಳಗೊಂಡಂತಹ ಇಮೇಲ್ ಪತ್ರ ಬಂದಿರುವಂಥದ್ದು. ಯಾವುದೇ ಸ್ಫೋಟಕ ವಸ್ತುಗಳು ಇದುವರೆಗೂ ಪತ್ತೆಯಾಗಿಲ್ಲ. ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ, ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಇನ್ನು ತನಿಖೆ ಮುಂದುವರೆದಿದೆ. ಇನ್ನು ಬಾಂಬ್ ಬೆದರಿಕೆಯ ಸಂದೇಶದಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಇಂದು ಇಸ್ಲಾಂನ ದುಲ್ಹಜ್ ಪವಿತ್ರ ದಿನ. ಅಮೋನಿಯಂ ಸಲ್ಫರ್ ಬೇಸ್ಡ್ ಐಇಡಿ ಬಳಸಿ ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿ ಮತ್ತು ಸಿಎಂ ಮನೆಗೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತೇವೆ. ಸವುಕು ಶಂಕರ್ ಮತ್ತು ಕಸಬ್ ಅಂದ್ರೆ ತಾಜ್ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಕಸಬ್ನನ್ನ ಗಲ್ಲಿಗೇರಿಸಿದ್ದಕ್ಕೆ ಇದು ಪ್ರತೀಕಾರ ಅಂತ ಇಮೇಲ್ ಮೂಲಕ ಬಾಂಬ್ ಬೆದರಿಕೆಯ ಸಂದೇಶ ಬಂದಿರುವಂಥದ್ದು. ಆ ಸಂದೇಶದಲ್ಲಿ ಏನಿದೆ, ಬಾಂಬ್ ಬೆದರಿಕೆಯ ಸಂದೇಶದಲ್ಲಿ ಅನ್ನುವಂಥದ್ದನ್ನ ಇನ್ನೊಮ್ಮೆ ನಿಮಗೆ ಹೇಳ್ತಾ ಹೋಗ್ತೀನಿ. ನಾವು ಕೂಡ ಒಂದು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಇಮೇಲ್ ಪತ್ರದಲ್ಲಿ ಉಲ್ಲೇಖ ಆಗಿರುವಂಥದ್ದು ಏನು ಅನ್ನುವಂಥದ್ದನ್ನ. ಇಂದು ಇಸ್ಲಾಂನ ದುಲ್ಹಜ್ ಪವಿತ್ರ ದಿನ. ಅಮೋನಿಯಂ ಸಲ್ಫರ್ ಬೇಸ್ಡ್ ಐಇಡಿ ಬಳಸಿ ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿ ಮತ್ತು ಸಿಎಂ ಮನೆಗೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತೇವೆ. ಸೌಕು ಶಂಕರ್ ಮತ್ತು ಕಸಬ್ ಅಂದ್ರೆ ತಾಜ್ ಹೋಟೆಲ್ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಜೀವಂತವಾಗಿ ಸೆರೆ ಸಿಕ್ನಲ್ಲ ಕಸಬ್, ಆ ನಂತರದಲ್ಲಿ ತೀವ್ರ ವಿಚಾರಣೆ ನಡೆಸಿದ ಬಳಿಕ ಆತನನ್ನು ಗಲ್ಲಿಗೇರಿಸಲಾಯಿತು. ಪಾಕಿಸ್ತಾನದ ಪಾಪಿ ಕಸಬ್ ಮಾರಣ ಹೋಮ ನಡೆಸಿದವರಲ್ಲ ಅವನು ಕೂಡ ಒಬ್ಬ. ತಾಜ್ ಹೋಟೆಲ್ ಮೇಲೆ ದಾಳಿ ಆದಾಗ 2008ರಲ್ಲಿ ಆ ಸಂದರ್ಭದಲ್ಲಿ ನಡೆದಿದ್ದಂತಹ ಒಂದು ದಾಳಿ ಏನಿತ್ತು, ಆ ದಾಳಿಯಲ್ಲಿ ಜೀವಂತವಾಗಿ ಸೆರೆ ಸಿಕ್ಕಿದ್ದು ಆ ಪಾಪಿ ಕಸಬ್ ಕೂಡ ಒಬ್ಬ. ಹಾಗಾಗಿ ಆತನನ್ನ ತೀವ್ರ ವಿಚಾರಣೆಗೊಳಪಡಿಸಿ ಆತನ ಹಿಂದೆ ಯಾರಿದ್ದಾರೆ ಎಲ್ಲವನ್ನೂ ಕೂಡ ತನಿಖೆ ಮಾಡಿ ಬಳಿಕ ಆತನನ್ನ ಗಲ್ಲಿಗೇರಿಸಲಾಯಿತು. ಹಾಗಾಗಿ ಆ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾನೆ. ಇಮೇಲ್ ಮೂಲಕ ಪತ್ರವನ್ನ ಬರೆದು ಬೆದರಿಕೆ ಒಡ್ಡಿರುವ ಆತ. ಅಂದ್ರೆ ಆತ ಹೇಳ್ತಾನೆ, ಸವುಕು ಶಂಕರ್ ಮತ್ತು ಕಸಬ್ನನ್ನ ಗಲ್ಲಿಗೇರಿಸಿದ್ದಕ್ಕೆ ಇದು ಪ್ರತೀಕಾರ ಅಂತ ಇಮೇಲ್ ಮೂಲಕ ಬಾಂಬ್ ಬೆದರಿಕೆಯ ಸಂದೇಶವನ್ನ ಕಳುಹಿಸಿದ್ದಾನೆ. ಇನ್ನು ಸಿಎಂ ಮನೆ ಮತ್ತು ಈ ಸಂದರ್ಭದಲ್ಲಿ ಪಾಸ್ಪೋರ್ಟ್ ಕಚೇರಿಗೆ ಭೇಟಿ ಕೊಟ್ಟಂತಹ ಪೊಲೀಸರು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆದರೆ ಪರಿಶೀಲನೆ ಸಂದರ್ಭದಲ್ಲಿ ಯಾವುದೇ ಸ್ಫೋಟಕ ವಸ್ತುಗಳು ಕೂಡ ಪತ್ತೆಯಾಗಿಲ್ಲ. ಆದರೂ ಕೂಡ ತನಿಖೆ ಮುಂದುವರೆದಿದೆ.